ನಮಸ್ಕಾರ ವೀಕ್ಷಕರೇ, ನಾನು ಆಲ್ರೆಡಿ ಪನ್ನೀರ್ ಮಾಡೋ ವಿಡಿಯೋನ ತೋರಿಸಿದ್ದೀನಿ. ಆದರೆ ಅದು ಕಂಟಿನ್ಯೂ ವಿಡಿಯೋ ಇಲ್ಲಿ ನಾನಿಲ್ಲಿ ಪನ್ನೀರ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಒನ್ ನೈಟ್ ಪೂರ್ತಿ ಇಟ್ಟಿದ್ದೆ. ಮಾರ್ನಿಂಗು ನನಗೆ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಮಾಡಬೇಕಾಗಿತ್ತು, ಹಾಗಾಗಿ ನೈಟ್ ಇಟ್ಟಿದ್ದೆ. ನಾರ್ಮಲಾಗಿ ನಿಮಗೆ ಬೇಕು ಅಂದಾಗ ಒಂದು 2 ರಿಂದ 3 ಅವರ್ ಬಿಟ್ರೂ ಸಾಕು, ಪನ್ನೀರ್ ಈ ರೀತಿಯೇ ಚೆನ್ನಾಗೇ ಬರುತ್ತೆ. ಅಂಗಡಿನಲ್ಲಿ ನೀವು ಯಾವ ರೀತಿ ಪ್ಯಾಕೆಟಲ್ಲಿ ತೊಗೊಂಬರ್ತೀರೋ ಅದೇ ರೀತಿಯಲ್ಲೇ ಇದು ಸಹ ಇರುತ್ತೆ. ಅದಕ್ಕಿಂತ ಸಾಫ್ಟಾಗಿರುತ್ತೆ. ನಿಮಗೆ ಅಂಗಡಿಯಲ್ಲಿ ಸಿಗೋವಂಥ ಪ್ಯಾಕೆಟು ಪ್ರಿಸರ್ವೇಟಿವ್ ಆಗಿ ರೆಡಿಯಾಗಿ ಬಂದಿರುತ್ತೆ. ನಾವಿಲ್ಲಿ ಮನೇಲಿ ಮಾಡೋವಂಥ ಪನ್ನೀರು ಯಾವುದೇ ರೀತಿ ನಾವು ಪ್ರಿಸರ್ವೇಟಿವ್ ಯೂಸ್ ಮಾಡಿರಲ್ಲ, ಫ್ರೆಶ್ ಆಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ತುಂಬಾ ಸಾಫ್ಟಾಗೂ ಬಂದಿರುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ತುಂಬ ಸಾಫ್ಟ್ ಇರುತ್ತೆ. ಇದನ್ನು ಯಾವುದೇ ರೀತಿ ತುಪ್ಪದಲ್ಲಿ ಎಣ್ಣೆಯಲ್ಲಿ ಕರಿಯೋ ಅವಶ್ಯಕತೆ ಇಲ್ಲ. ತುಪ್ಪದಲ್ಲಿ ಎಣ್ಣೆಯಲ್ಲಿ ಕರ್ದು ನಾವು ಏನಾರ ಅಡುಗೆಗಳ್ನ ಮಾಡಿದಾಗ ಸ್ವಲ್ಪ ರಫ್ ಆಗುತ್ತೆ, ಬಿಸಿ ಇದ್ದಾಗೆ ತಿನ್ನಬೇಕಾಗುತ್ತೆ. ನಾನಿಲ್ಲಿ ಪನ್ನೀರನ್ನ ಬಳಸ್ಕೊಂಡು ಪನ್ನೀರ್ ಬಟರ್ ಮಸಾಲಾನ ಮಾಡಿದ್ದೆ. ಇದ್ರದ್ದು ವಿಡಿಯೋ ಇನ್ನೊಂದು ದಿವಸ ಯಾವಾಗಾರ ಹಾಕ್ತೀನಿ. ಚಪಾತಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಇವರು ನಮ್ಮ ತಂದೆ ಬರ್ತೀನಿ ಅಂತ ಹೇಳಿದರು ಮಧ್ಯಾಹ್ನ. ಏನಮ್ಮ ಇದು ಹೊಸದಾಗಿ ವಿಡಿಯೋ ಎಲ್ಲ ಈ ರೀತಿ ಮಾಡ್ತಾ ಇದೆಯಾ ಅಂತ ನೋಡ್ತಾ ಇದ್ರಷ್ಟೇ. ನಾನು ಫಸ್ಟ್ ಟೈಮ್ ಈ ರೀತಿ ಅವ್ರದ್ದು ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಸಾಮಾನ್ಯವಾಗಿ ತವ್ರ ಮನೆಯವರಲ್ಲಿ ಯಾರೇ ಬರ್ತಾರೆ ಅಂದ್ರೂ ತುಂಬ ಖುಷಿಯಾಗುತ್ತೆ ಹೆಣ್ಮಕ್ಳಿಗೆ. ಅದೇ ರೀತಿ ಇಲ್ಲಿ ನಮ್ಮಪ್ಪ ಬಂದಿದ್ದರು ಮನೆಗೆ. ಎಲ್ಲರಿಗೂ ಡಿಫ್ರೆಂಟಾಗಿರುತ್ತೆ. ಅಂದರೆ ಯಾರು ತವ್ರ ಮನೆಯವ್ರು ಬರ್ತಾರೆ ಅಂದರೆ ನಾವು ಒಂದಿಷ್ಟು ಅಡುಗೆಗಳ್ನ ರೆಡಿ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡ್ತಿರ್ತೀವಿ. ಆದರೆ ನನ್ನ ತವ್ರ ಮನೆ ಸ್ವಲ್ಪ ಡಿಫ್ರೆನ್ಸು, ಬೇರೆಯವ್ರಿಗೂ ಇದೇ ಥರ ಇರುತ್ತೆ. ಅಂದರೆ ಇಲ್ಲಿ ನಮ್ಮ ಅಮ್ಮ ಇಬ್ಬರು ಅತ್ತಿಗೆದಿರಿದ್ದಾರೆ ನನಗೆ. ಅವರೆಲ್ಲರೂ ಸೇರಿ ನನಗೆ ಇಲ್ಲಿ ಮಧ್ಯಾಹ್ನದ ಊಟನ ರೆಡಿ ಮಾಡಿನೇ ಕಳಿಸಿದ್ರು. ಅಪ್ಪ ಬಂದಾಗ 1 ಗಂಟೆ ಆಗಿತ್ತು ಮಧ್ಯಾಹ್ನ. ಎಲ್ಲ ರೀತಿ ಯಾವಾಗಾರ ಬಂದಾಗೆಲ್ಲ ಪ್ರತಿ ಸರಿ ನನಗೆ ಇದೇ ರೀತಿ ಊಟದ ಪಾರ್ಸಲ್ ಬರುತ್ತೆ ಅಂದ್ರೂ ತಪ್ಪಾಗಲ್ಲ. ಹಾಗೆ ಜೋಳದ ರೊಟ್ಟಿ ಕಳಿಸಿದ್ರು, ಸಜ್ಜೆ ರೊಟ್ಟಿ, ಬಿಳಿ ಜೋಳದ ರೊಟ್ಟಿ ಈ ರೀತಿ. ಸಾಮಾನ್ಯವಾಗಿ ತವ್ರ ಮನೆಯವ್ರು ಬರ್ತಾರೆ ಅಂದರೆ ನಾವೇ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಅವರೇ ನಮಗೆ ಕಳಿಸಿರ್ತಾರೆ. ಅಪರೂಪಕ್ಕೆ ನಾವು ಈ ರೀತಿ ಎಲ್ಲ ತಿಂತೀವಿ ಅಂದ್ಬಿಟ್ಟು. ಕೆಲವೊಂದು ಡಿಶಸ್ ನಾನು ಮಾಡೋದಿಲ್ಲ, ಹಾಗಾಗಿ ಅವರೇ ನನಗೆ ಮಾಡಿ ಕಳಿಸಿರ್ತಾರೆ. ಜೋಳದ ರೊಟ್ಟಿ, ಮೊಸರನ್ನದ ಒಗ್ಗರಣೆ, ಮಡಿಕೆ ಕಾಳು, ಮಿಕ್ಸ್ ಕಾಳಿಂದು ಪಲ್ಯ, ಬದನೆಕಾಯಿ ಪಲ್ಯ, ಉಪ್ಪಿನಕಾಯಿ, ಇದು ಮಿಕ್ಸ್ ಕಾಳಿನ ಪಲ್ಯನೇ. ಇದು ಭರ್ತಾ ಅಂತ ಕರೀತಾರೆ. ಸೀಗೆಣಸು, ಕ್ಯಾರೆಟು, ಹಸಿ ಇದು ಕಡಲೆಕಾಳು, ಮೆಂತ್ಯ ಸೊಪ್ಪು, ಬದನೆಕಾಯಿ ಎಲ್ಲ ರೀತಿ ಮಿಕ್ಸ್ ಮಾಡಿ ಮಾಡ್ತಾರೆ. ಇದು ಕಡಲೆ ಬೀಜ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋವಂಥ ಲಾಡು, ಒಣ ಖರ್ಜೂರ ಹಾಕಿ ಮಾಡಿದ್ದಾರೆ. ಈ ರೀತಿಯಾಗಿ ಒಂದು ಊಟನ ಕಳಿಸಿದ್ರು. ಹಾಗೆ ಇಲ್ಲಿ ಮಕ್ಕಳಿಗೆ ಅಂದ್ಬಿಟ್ಟು, ಮಕ್ಕಳಿಗೆ ಆಯಿತು ನಮಗೂ ಆಯಿತು, ಎಲ್ಲ ಸೇರಿ ಕಳಿಸಿದ್ರು. ಕಡಲೆಪುರಿ, ಇದು ಗೋಧಿ ಪುರಿ. ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ. ಇದನ್ನು ಒಗ್ಗರಣೆ ಹಾಕಿ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಸಿರಿಧಾನ್ಯದ ಅವಲಕ್ಕಿ. ಕೆಲವರು ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಸಿರಿಧಾನ್ಯದ ಅವಲಕ್ಕಿ ಡೈರೆಕ್ಟ್ ಹೀಗೆ ಸಿಗುತ್ತೆ, ಇದಕ್ಕೆ ಒಗ್ಗರಣೆ ಕೊಟ್ಟಿರೋದು. ಇದು ನವಣೆ ಅಕ್ಕಿಯಿಂದ ಮಾಡಿರೋ ಸಿರಿಧಾನ್ಯದ ಅವಲಕ್ಕಿ. ಇದು ರೆಡಿಮೇಡ್ ಅಂಗಡಿನಲ್ಲೇ ಸಿಗುತ್ತೆ ಈ ರೀತಿ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಅಕಸ್ಮಾತ್ ಡಯಾಬಿಟೀಸ್ ಅವ್ರು ಇದ್ದರೆ ಅವ್ರಿಗೂ ಸಹ ಇದು ಆರಾಮಾಗಿ ತಿನ್ಬೋದು. ಹೆಚ್ಚು ನಾರಿನಂಶ ಇರೋವಂಥ ಅವಲಕ್ಕಿ ಸಿರಿಧಾನ್ಯ ಅವಲಕ್ಕಿ ಆಗಿದೆ. ಇದು ರಾಗಿ ಅವಲಕ್ಕಿ. ಈ ರಾಗಿ ಅವಲಕ್ಕಿ ಕೆಲವ್ರಿಗೆ ಗೊತ್ತಿದೆ, ಇನ್ನು ಕೆಲವರು ನೋಡಿಲ್ಲ ಅಂದರೆ ಈ ಥರ ಇರುತ್ತೆ ನೋಡಿ ರಾಗಿ ಅವಲಕ್ಕಿ. ಒಗ್ಗರಣೆ ಹಾಕಿರೋದು ಅಷ್ಟೇ. ಇದು ಸೌತಿ ಬೀಜ ಅಂತ ಕರೀತಾರೆ. ಉತ್ತರ ಕರ್ನಾಟಕ ಸೈಡು ಇದನ್ನು ತುಂಬ ಜಾಸ್ತಿ ಜನ ಬೇಸಿಗೆ ಟೈಮಲ್ಲಿ ಬಿಸಿಲಿದ್ದಾಗ ಮಾಡಿಟ್ಕೊತಾರೆ. ಇದು ಪಾಯಸ ಮಾಡ್ಬೋದು ಇದರಿಂದ. ಸೌತಿ ಬೀಜ ಅಂದರೆ ಇದು ಗೋಧಿ ಮತ್ತು ಚಿರೋಟಿ ರವೆ ಮಿಕ್ಸ್ ಮಾಡಿ ಮಾಡಿರ್ತಾರೆ. ಅಪ್ಪನ ಮನೆ ಕಡೆ ಕಡಲೆ ಬೀಜನ ಬೆಳೀತಾರೆ, ಅದನ್ನು ಯಾವಾಗಾರ ಕಳಿಸ್ತಾ ಇರ್ತಾರೆ. ಕೆಲವೊಂದು ಚಕ್ಲಿ ಈ ರೀತಿಯೆಲ್ಲ ಕಳಿಸಿದ್ರು. ಇದು ಧಾರವಾಡ ಪೇಡೆ ಪಕ್ಕದಲ್ಲಿರೋದು. ಅಣ್ಣ ಧಾರವಾಡಕ್ಕೆ ಹೋಗಿದ್ರು, ಹಾಗಾಗಿ ಅಣ್ಣ ಧಾರವಾಡ ಪೇಡೆ ತೊಗೊಂಬಂದಿದ್ರು. ನನಗೆ, ನನ್ನ ಮಕ್ಕಳಿಗೆ ಎಲ್ಲರಿಗೂ ಧಾರವಾಡ ಪೇಡೆ ಅಂದರೆ ತುಂಬ ಇಷ್ಟ, ಚೆನ್ನಾಗೂ ಇರುತ್ತೆ ಟೇಸ್ಟು. ಇದು ನಾಟಿ ಕ್ಯಾರೆಟು. ನಾಟಿ ಕ್ಯಾರೆಟು ಈ ರೀತಿಯೇ ಇರುತ್ತೆ ನೋಡಿ. ನಾವೆಲ್ಲ ಏನು ಬೆಂಗಳೂರು ಸೈಡ್ ತಿಂತೀವಲ್ಲ ಅದೆಲ್ಲ ಫಾರಮ್ ಕ್ಯಾರೆಟು. ನೋಡೋದಕ್ಕೆ ಈ ಥರ ಇರುತ್ತೆ. ಇದು ನಾಟಿ ಸೌತೆಕಾಯಿ. ಉತ್ತರ ಕರ್ನಾಟಕದವರು ನಾವು ತಿನ್ನೋ ಥರ ಸೌತೆಕಾಯಿ ಹಸುಗಳ್ಗೆ ಹಾಕ್ತಾರೆ ಅಲ್ಲಿ. ಆ ಥರ ಸೌತೆಕಾಯಿ ಯಾರೂ ತಿನ್ನೋದೇ ಇಲ್ಲ. ಅಲ್ಲಿ ಸಿಗೋದು ನಾಟಿ ಸೌತೆಕಾಯಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ತೋಟದಲ್ಲಿ ಒಂದಷ್ಟು 15-20 ದಾಸವಾಳ ಹೂವು ತೊಗೊಂಬಂದಿದ್ರು. ನಾನು ಕೊಬ್ಬರಿ ಎಣ್ಣೆ ಕಾಯಿಸೋದಕ್ಕೆ ಬೇಕು ಅಂತ ಹೇಳಿದೆ, ಹಂಗಾಗಿ ದಾಸವಾಳ ಹೂವನ್ನು ತಂದಿದ್ರು. ಇಷ್ಟೆಲ್ಲ ಐಟಮ್ಗಳ್ನ ನಮ್ಮ ಮನೆಯಿಂದ ಕಳಿಸಿದ್ರು. ಇನ್ನೂ ಇದೆ, ದೊಡ್ಡದು ಬಾಕ್ಸಲ್ಲೂ ಒಂದು ಸ್ವಲ್ಪ ಐಟಮ್ನ ಕಳಿಸಿದ್ರು.
ನಮ್ಮ ಅತ್ತಿಗೆ ಊರಿಂದ ಅದು ಸೌತೆಕಾಯಿ ಮತ್ತು ಕ್ಯಾರೆಟ್ ತೊಗೊಂಬಂದಿದ್ರು. ನಮ್ಮ ಅತ್ತಿಗೆ ಊರು ಬೆಳಗಾಮು. ಇವಾಗ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ರೊಟ್ಟಿ ಬಾಕ್ಸು. ಸಜ್ಜೆ ರೊಟ್ಟಿ ಮತ್ತು ಬಿಳಿ ಜೋಳ ಅಂತೀವಿ. ಸಜ್ಜೆ ಬಂದು ನಿಮಗೆ ರಿಚ್ ಕ್ಯಾಲ್ಶಿಯಮ್ ಆಗಿರುತ್ತೆ. ಮತ್ತು ಇಲ್ಲಿ ಎಳ್ಳೆಲ್ಲ ಹಾಕಿ ಮಾಡೋದ್ರಿಂದ ಇದು ಸಹ ಕ್ಯಾಲ್ಶಿಯಮ್ಮು ತುಂಬ ಒಳ್ಳೆಯದು. ಕೆಲವ್ರಿಗೆ ಇದು ಹಲ್ಲು ನೋವು ಅಂತ ಹೇಳ್ತಾರೆ. ಈ ಕಡೆ ಬೆಂಗಳೂರು ಸೈಡ್ ಜನ ಇಷ್ಟಪಟ್ಟು ತಿನ್ನೋರು ಇದ್ದಾರೆ. ಆದರೆ ಕೆಲವರು ಹಲ್ಲು ಚುಚ್ಚುತ್ತೆ, ಹಲ್ಲು ನೋವು ಅಂತಾರೆ. ನಾವು ಆ ಕಡೆಯವ್ರು ಆಗಿರೋದಕ್ಕೆ ನಮ್ಗೆ ಅದೇನು ಅನಿಸೋದಿಲ್ಲ. ನಮ್ಮ ಹಸ್ಬೆಂಡ್ಗೂ ಇದೆಲ್ಲ ರೂಢಿ ಆಗಿದೆ. ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲೂ ಸಹ ಅಂದರೆ ರೊಟ್ಟಿ ಹಾಗೆ ಕಳಿಸ್ಬಾರ್ದು ಅಂದ್ಬಿಟ್ಟು ಚಟ್ನಿ ಪುಡಿಗಳನ್ನ ಕಲಿಸಿದ್ರು 1-2 ಥರ. ಇದು ಡ್ರೈ ಕಡಲೆ ಬೀಜದ ಒಬ್ಬಟ್ಟು. ಇದನ್ನು ಎಷ್ಟು ತಿಂಗಳಾನುಗಂಟ್ಲೆ ಇಟ್ಟರೂ ಯಾವುದೇ ರೀತಿ ಹಾಳಾಗೋದಿಲ್ಲ. ಇದು ಕಡಲೆ ಪಪ್ಪು ಅಂದರೆ ಹುರಿಗಡಲೆಯಿಂದ ಮಾಡಿರೋವಂಥ ಚಟ್ನಿ ಪುಡಿ. ಡ್ರೈ ರೊಟ್ಟಿಗಾಗಲಿ, ಚಪಾತಿಗಾಗಲಿ, ದೋಸೆಗಾಗಲಿ ಯಾವುದಕ್ಕೆ ಬೇಕಾದ್ರೂ ಹಾಕೊಬೋದು. ರೊಟ್ಟಿ, ಅನ್ನ, ಮೊಸರು ಎಲ್ಲದಕ್ಕೂ ಈ ರೀತಿ ಚಟ್ನಿ ಪುಡಿ ಒಂದು ತಿನ್ಬೋದು, ಚೆನ್ನಾಗಿರುತ್ತೆ. ಇದು ಬಂದು ಹುಚ್ಚೆಳ್ಳು ಚಟ್ನಿ ಪುಡಿ. ಕೆಲವ್ರಿಗೆ ಗೊತ್ತಿರುತ್ತೆ ಎಲ್ಲ ಥರ ಈ ರೀತಿ ಚಟ್ನಿ ಪುಡಿಗಳನ್ನ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಚಟ್ನಿ ಪುಡಿಗಳನ್ನ. ಅವ್ರ ಮನೆಗೆ ಬಂದಾಗ ತೋರಿಸ್ತೀನಿ ಯಾವ ರೀತಿ ಮಾಡ್ತಾರೆ ಅಂತ. ನನ್ನ ಮಗಳಿಗೆ ತುಂಬ ಇಷ್ಟ ಸಪ್ಪೆ ಕಡಲೆ ಪುರಿ. ಕೆಲವ್ರಿಗೆ ಇಷ್ಟ ಆಗ್ಬೋದು. ಈ ಜಾತ್ರೆ ಪುರಿ ಅಂತಾರಲ್ಲ, ಸಪ್ಪೆ ಕಡಲೆ ಪುರಿ, ಜಾತ್ರೆಗೆ ಹೋದಾಗ ತಂದಿದ್ರು. ಅದು ಅವಳಿಗೆ ಮಿಕ್ಸ್ ಮಾಡಿಕೊಂಡು ಆ ಚಕ್ಲಿ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾಳೆ. ಖಾರದು ಅಷ್ಟಾಗಿ ಇಷ್ಟಪಡಲ್ಲ, ಅವಳು ಸಪ್ಪೆದೇ ಇಷ್ಟಪಡ್ತಾಳೆ. ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ನಾನಿಲ್ಲಿ ಅಪ್ಪನಿಗೆ, ನನ್ನ ಹಸ್ಬೆಂಡ್ಗೆ ಎಲ್ಲ ಊಟನ ಈ ರೀತಿ ಬಡಿಸ್ತಾ ಇದ್ದೆ. ಅವ್ರು ತೊಗೊಂಬಂದಿರೋ ಊಟನೇ, ಆದರೆ ಅವ್ರು ಅಲ್ಲಿ ಮಾಡಿರಲಿಲ್ಲ, ಇಲ್ಲಿಗೆ ತಂದಿದ್ರು. ಸಲಾಡ್ಗೆ ನಾನಿಲ್ಲಿ ಕ್ಯಾರೆಟು, ಸೌತೆಕಾಯಿ, ಮಿಕ್ಸ್ ಕಾಳಿನ ಪಲ್ಯ, ಭರ್ತ ಅಂತ ಕರಿತೀವಲ್ಲ, ಅದು ಹಸಿದು ತರಕಾರಿಗಳಿಂದ ಮಾಡಿರೋಂಥದ್ದು, ಸೊಪ್ಪು ತರಕಾರಿ. ಆಮೇಲೆ ಬದನೆಕಾಯಿ ಪಲ್ಯ, 2 ಥರ ಚಟ್ನಿ ಪುಡಿ, ಉಪ್ಪಿನಕಾಯಿ ಬಂದು ಎಳ್ಳಿಕಾಯಿದು ಉಪ್ಪಿನಕಾಯಿ. ಹಾಗೆ ಇಲ್ಲಿ ಬಿಸಿದು ರೊಟ್ಟಿ ಮಾಡಿ ಕಳಿಸಿದ್ರು. ಎಷ್ಟು ಸಾಫ್ಟಾಗಿರುತ್ತೆ ಅಂತ ನೋಡಿ. ಇದು ತುಂಬಾ ಇಲ್ಲಿ ನಾನು ಮರ್ಚಿ ತೋರಿಸಿದ್ರು ಸಹ ರೊಟ್ಟಿ ಏನು ಅರ್ಧೋಗ್ತಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇಗೆ ಬೇಕಾದ್ರೆ ಮಿಕ್ಕೋದು ನೆಕ್ಸ್ಟ್ ಡೇಗೂ ತಿನ್ಬೋದು, ಏನೂ ಆಗೋಲ್ಲ. ಈ ರೀತಿ ಕಟ್ ಮಾಡಿಬಿಟ್ಟೇ ನಾವು ರೊಟ್ಟಿನ ಊಟಕ್ಕೆ ಬಡಿಸ್ತೀವಿ. ರೊಟ್ಟಿ ಜೊತೆ ಈ ರೀತಿ ಹಸಿ ಮೆಂತ್ಯ ಸೊಪ್ಪು ತಿಂದಾಗ ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಇರುತ್ತೆ. ಮೆಂತ್ಯ ಸೊಪ್ಪು ಒಂದು ಬಿಟ್ಟು ಮಿಕ್ಕಿದೆಲ್ಲ ಐಟಮನ್ನು ಅಮ್ಮನೇ ಕಲಿಸಿದ್ರು. ಇಲ್ಲಿ ಮೊಸರನ್ನ ಒಗ್ಗರಣೆ, ಇದು ಮಾತ್ರ ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಇದನ್ನು ನಮ್ಮ ಕಡೆ ಬುತ್ತಿ ಅಂತಲೂ ಕರೀತಾರೆ. ದಾಳಂಬ್ರೆನೂ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಕಲಿಸಿದ್ರು. ನಾನಿಲ್ಲಿ ಚಟ್ನಿ ಪುಡಿಗೆ ಮೊಸರನ್ನ ಹಾಕ್ತಾಯಿದ್ದೀನಿ ನೋಡಿ. ಊಟದ ಪ್ಲೇಟು ಈ ರೀತಿ ಇದ್ದಾಗ ಆರೋಗ್ಯಕರವಾಗಿ ಇರುತ್ತೆ, ಬ್ಯಾಲೆನ್ಸ್ ಡಯಟ್ ಥರನೂ ಇರುತ್ತೆ, ಹೊಟ್ಟೆನೂ ಫುಲ್ ಆಗುತ್ತೆ. ಒಂದು ರೊಟ್ಟಿಗೆ ನಾನಿಲ್ಲಿ 4-5 ತುತ್ತಾಗೋಷ್ಟು ಮೊಸರನ್ನ ಮಾತ್ರ ಇಲ್ಲಿ ಹಾಕಿದ್ದೀನಿ. ನಾನಿಲ್ಲಿ ಸೊಪ್ಪನ್ನ ಪ್ರತಿ ಸರಿ ಯಾವುದೇ ಟೈಮಲ್ಲಿ ನಾನು ಸೊಪ್ಪು ಬಳಸಿದ್ರೂ ಇದೇ ರೀತಿಯೇ ನಾನಿಲ್ಲಿ ಉಪ್ಪು ಹಾಕಿ ವಾಶ್ ಮಾಡೋದು. ಅಂದರೆ ಮೊದಲು ನೀವು ಸೊಪ್ಪನ್ನು ಮಾಮೂಲಿ ನೀರಲ್ಲಿ ತೊಳೆದ್ಬಿಡಿ. 2ನೇ ಸರಿ ಮತ್ತೆ ನೀರು ಹಾಕಿದ್ಮೇಲೆ ಈ ರೀತಿ 1 ಸ್ಪೂನಷ್ಟು ಉಪ್ಪನ್ನು ಹಾಕಿ 15ರಿಂದ 20 ನಿಮಿಷ ನೀರಲ್ಲಿ ನೆನೆಯೋದಕ್ಕೆ ಬಿಡಿ. ಇದರಿಂದ ನೀವು ಯಾವುದೇ ರೀತಿ ತರಕಾರಿ, ಸೊಪ್ಪು, ಹಣ್ಣು ಯಾವುದೇ ಬೆಳೆಸಿದ್ರೂ ಸಹ ಅದ್ರ ಮೇಲೆ ಕೆಮಿಕಲ್ನ ಸ್ಪ್ರೇ ಮಾಡಿರ್ತಾರೆ. ನಾವು ಬೇಯಿಸಿದಾಗ ಅದು ನಮಗೆ ಅಷ್ಟು ಎಫೆಕ್ಟ್ ಆಗಲ್ಲ. ಈಗ ತರಕಾರಿನೆಲ್ಲ ನಾವು ಬೇಯಿಸಿ ತಿಂದಾಗ ನಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿ ಪರಿಣಾಮ ಅಷ್ಟು ಬೀಳೋದಿಲ್ಲ. ಆದರೆ ನಾವು ಇಲ್ಲಿ ಹಸಿ ತರಕಾರಿ, ಹಸಿ ಸೊಪ್ಪು ತಿನ್ನಬೇಕಾದ್ರೆ ಅದ್ರ ಮೇಲೆ ಇರೋದು ಕೆಮಿಕಲ್ ಸ್ಪ್ರೇ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾರ ಹೋಗಬೇಕು ಅಂದರೆ ಈ ರೀತಿ ಸ್ವಲ್ಪ 1 ಸ್ಪೂನಷ್ಟು ಉಪ್ಪನ್ನು ಹಾಕಿ 15 ನಿಮಿಷ 20 ನಿಮಿಷ ಬಿಟ್ಟು ಮತ್ತೆ ಬೇರೆ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಬಳಸಿದ್ರೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.